ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಅತ್ಯದ್ಭುತವಾದಂತಹ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸ್ಥಳ ವಶೀಕರಣ ಯಂತ್ರ ಅಂತ. ಈ ಸ್ಥಳ ವಶೀಕರಣ ಯಂತ್ರದಿಂದ ನಮಗೇನು ಲಾಭ ಅಂತ ಹೇಳಿದ್ರೆ, ಕೆಲವರು ಹೊಸ ಮನೆಗೆ ಹೋಗಿರ್ತಾರೆ ಅಥವಾ ಬಾಡಿಗೆ ಮನೆ ಆಗಲಿ, ಲೀಸ್ ಆಗಲಿ, ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಎಷ್ಟೇ ದುಡಿದ್ರೂ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಎಷ್ಟು ದುಡಿದ್ರೂ ಸಾಲಲ್ಲ, ಎಲ್ಲ ಖರ್ಚಾಗ್ತಾನೆ ಇರ್ತದೆ. ಆಮೇಲೆ ಈ ಮನೆಗೆ ಬಂದಮೇಲೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಈ ಮನೆಗೆ ಬಂದಮೇಲೆ ಕೆಲಸ ಕಳ್ಕೊಂಡೆ, ಈ ಮನೆಗೆ ಬಂದಮೇಲೆ ಹುಷಾರಿಲ್ಲದಂಗಾಯಿತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಇನ್ನೂ ಕೆಲವರು ಸೈಟ್ಗಳೆಲ್ಲ ತಗೊಂಡಿರ್ತಾರೆ. ಪಾಪ ಅವರು ಕಷ್ಟಪಟ್ಟು ಏನೋ ಒಂದು ದುಡ್ಡು ಕೂಡಿಟ್ಟು ಅವರಿಗೆ ಎಷ್ಟು ಬೇಕೋ ಆ ದುಡ್ಡಲ್ಲಿ ಅಷ್ಟು ತಗೊಂಡಿರ್ತಾರೆ. ಅಂಥ ಸೈಟ್ ಏನಾರು ತಗೊಂಡಿದ್ದಂಥ ಸಮಯದಲ್ಲಿ ಆ ಭೂಮಿಯಿಂದ ಅವರಿಗೆ ಅನುಕೂಲಕ್ಕಿಂತ ಹೆಚ್ಚಾಗಿ ಅನಾನುಕೂಲನೇ ಜಾಸ್ತಿ ಆಗಿರುತ್ತೆ. ಆಮೇಲೆ ಒಂದೊಂದು ಮನೆಗಳಲ್ಲಿ ಹೋದಾಗ, ಅಂದರೆ ಈ ಬಾಡಿಗೆ ಮನೆಗಳಲ್ಲಿ ಹೋದಾಗ ಅವರಿಗೆ ಮಕ್ಕಳು ಇರ್ತಾರೆ. ಮಕ್ಕಳು ಓದೋದ್ರಲ್ಲೆಲ್ಲ ಕಡಿಮೆ ಮಾಡ್ತಾ ಇರ್ತಾರೆ, ಅಥವಾ ಸ್ವಂತ ಮನೆಯೇ ಕಟ್ಕೊಂಡು ಹೋಗಿರ್ತಾರೆ. ಅಂಥ ಜಾಗದಲ್ಲೂ ಮಕ್ಕಳು ಓದೋದೆಲ್ಲ ಕಡಿಮೆ ಮಾಡಿರ್ತಾರೆ. ಆಮೇಲೆ ಈಗಾಗಲೇ ಹೇಳಿದಾಗೆ ಎಷ್ಟು ದುಡಿದ್ರೂ ಆ ದುಡ್ಡು ಸಾಲ್ತಾ ಇರಲ್ಲ. ಏನಾದರೂ ಒಂದು ಆಯ್ತಪ್ಪ ಈ ಕಷ್ಟ ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಕಷ್ಟ ಬಂದಿರುತ್ತೆ. ಯಾವುದಕ್ಕಾದ್ರೂ ಹಣನ ಅಂದರೆ ದುಡ್ಡನ್ನ ಹೊಳೆ ಥರ ಹರಿಸ್ಬೇಕಾಗುತ್ತೆ. ಅವರು 50,000ನೇ ದುಡೀಲಿ ಅಥವಾ 1,00,000ನೇ ದುಡೀಲಿ, ಬಂದಿದ್ದ ತಕ್ಷಣ ದುಡ್ಡಿರುತ್ತೆ, ಆಮೇಲೆ ಒಂದು 2-3 ದಿನ ಆಗ್ತಿದ್ದಂಗೆ ಖಾಲಿ ಆಗಿಬಿಡುತ್ತೆ. ಇಲ್ಲ ಮನೇಲಿ ತುಂಬ ಕಿರಿಕಿರಿ ಆಗುತ್ತೆ. ಸ್ವಂತ ಮನೆಯೆಲ್ಲ ಕಟ್ಸ್ಕೊಂಡು ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಮನೇಲಿ ಹೋದ್ಮೇಲೆ ತುಂಬ ಕಿರಿಕಿರಿ ಆಗಿರುತ್ತೆ. ಅಥವಾ ಬಾಡಿಗೆಗೆ ಆಗಲಿ ಅಥವಾ ಲೀಸ್ಗಾಗಲಿ ಈ ಥರ ಹೋದಾಗೂ ಮುಂಚೆಲ್ಲ ಚೆನ್ನಾಗೇ ಇದ್ವಿ, ಈ ಮನೆಗೆ ಬಂದಮೇಲೆ ನಮಗೆ ಗಲಾಟೆಗಳು ಜಾಸ್ತಿ ಆಗ್ತಾಯಿದೆ, ನಮ್ಮ ಹೊಂದಾಣಿಕೆ ಇಲ್ಲ, ನಮ್ಮ ಯಜಮಾನ್ರಿಗೂ ನಮಗೂ, ಅಥವಾ ನಮ್ಮ ಅತ್ತೆ ಮಾವನಲ್ಲಿ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಅಥವಾ ಮಕ್ಕಳಲ್ಲಿ ತಂದೆ ತಾಯಿಗಳಲ್ಲಿ ಹೊಂದಾಣಿಕೆ ಇಲ್ಲದಿರೋಂಥದ್ದು, ಮಕ್ಕಳು ಬೇರೆ ಕುಡಿತದ ದಾಸರಾಗ್ಬೋದು, ಅಥವಾ ಗಂಡ ಕುಡಿತದ ದಾಸರಾಗ್ಬೋದು, ಬೇರೆ ಚಟಗಳಿಗೆ ಬೀಳ್ಬೋದು. ಇದೆಲ್ಲ ಬಂದು ನಿಮಗೆ ಈ ಮನೆಗಳಲ್ಲಿ ಏನಿರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಈ ರೀತಿ ಆಗ್ತಾ ಇರುತ್ತೆ. ಅದನ್ನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಸ್ಥಳ ಕೂಡ ವಶೀಕರಣ ಮಾಡ್ಕೋಬೋದು. ಆದರೆ ಇದಕ್ಕೆ ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಆ ರೀತಿಯೇ ನೀವು ಮಾಡ್ಕೋಬೇಕು. ಈಗಾಗಲೇ ನಿಮಗೆ ಪಿಕ್ಚರಲ್ಲಿ ಕಾಣ್ತಾ ಇದೆ, ಒಂದು ಬಾಕ್ಸ್ ಒಳಗೆ ಅದು ಕೆಲವೊಂದು ಬೀಜಾಕ್ಷರಗಳು ಕೊಟ್ಟಿದ್ದಾರೆ. ಅದೇ ರೀತಿ ನೀವು ತುಂಬ್ಕೋಬೇಕಾಗುತ್ತೆ. ಖಾಲಿ ಇರೋಂಥ ಸ್ಥಳದಲ್ಲೆಲ್ಲ ನೀವು ಏನು ತುಂಬಕ್ಕೆ ಹೋಗಬೇಡಿ. ಆಮೇಲೆ ಆದಮೇಲೆ ನೆಕ್ಸ್ಟ್ ಫುಲ್ ಖಾಲಿ ಇದೆ ನೋಡಿ, ಈ ಥರನೇ ನೀವು ಅದನ್ನ ಖಾಲಿ ಬಿಡಬೇಕು. ನಂತರ ಇದಕ್ಕೆ ಪೂಜೆ ಕೂಡ ಮಾಡಬೇಕಾಗುತ್ತೆ. ಇದನ್ನ ನೀವು ಯಂತ್ರನ ಬರೆದು ನಿಮ್ಮ ಕೈಗೆ ಕಟ್ಕೋಬೋದು. ಆಮೇಲೆ ಮನೇಲಿ ಎಲ್ಲರೂ ಕಟ್ಕೊಳಕ್ಕಾಗಲ್ಲ, ಆದ್ದರಿಂದ ಈ ಯಂತ್ರನ ಬರೆದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು, ಅಥವಾ ನಿಮ್ಮ ಬಾಗಿಲಿನ ಮೇಲೆ ಹಾಕಿ ಪೂಜೆ ಮಾಡ್ಬೋದು. ಇದರಿಂದ ನಿಮಗೆ ಸ್ಥಳ ವಶೀಕರಣ ಆಗುತ್ತೆ. ಅಂದರೆ ನಿಮಗೆ ಹೆಂಗೆ ಬೇಕೋ ಅನುಕೂಲಕ್ಕೆ ಆ ರೀತಿ ಅನುಕೂಲ ಆಗುತ್ತೆ. ಆದ್ದರಿಂದ ಇದೊಂದು ಎಲ್ಲರಿಗೂ ಉಪಯೋಗ ಆಗೋಂಥ ಯಂತ್ರ ಅಂತಲೇ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂಥ ಕಷ್ಟಗಳನ್ನ, ನೋವುಗಳನ್ನ ಎಲ್ಲರೂ ಅನುಭವಿಸ್ತಾ ಇರ್ತಾರೆ. ಅದಕ್ಕೊಂದು ಪರಿಹಾರ ಬೇಕು. ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಏನೇ ಮಾಡಲಿ, 1-2 ದಿನ ಚೆನ್ನಾಗಾಗುತ್ತೆ, ಆಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆದ್ದರಿಂದ ಇದನ್ನ ನೀವು ಬರ್ಕೊಂಡು ನೀವೇ ಬರಿಬೋದು. ನಾನು ಈಗಾಗಲೇ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಯಂತ್ರಗಳನ್ನೆಲ್ಲ ಯಾವ ರೀತಿ ಬರಿಬೇಕು ಅಂತ. ಆಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋಂಥ ಮಂತ್ರಗಳು ಕೂಡ ಕೊಟ್ಟಿದ್ದೀನಿ, ನೀವೇ ಬರಿಬೋದು. ಆದರೆ ಕೆಲವೊಂದು ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲನೂ ನೀವು ನೀಟಾಗಿ ನೋಡಿಕೊಂಡು ನಂತರ ಯಂತ್ರನ ಬರಿಬೇಕಾಗುತ್ತೆ. ನೀವೇನಾದ್ರು ಹೊಸದಾಗಿ ಈ ಚಾನಲ್ನ ಏನಾದ್ರು ನೋಡ್ತಾ ಇದ್ದರೆ, ಈ ವಿಡಿಯೋ ನೋಡ್ತಾ ಇದ್ದರೆ, ಹಿಂದಿನ ವೀಡಿಯೋಗಳನ್ನ ನೀವು ನೋಡಿ. ಹಿಂದಿನ ವೀಡಿಯೋಗಳಲ್ಲಿ ನಾನು ಪ್ರಾಣ ಪ್ರತಿಷ್ಠೆ ಮಂತ್ರಗಳನ್ನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಅಥವಾ ಯಂತ್ರಗಳಿಗೆ ಯಾವ ಮೂಲಿಕೆಗಳನ್ನ ಹಾಕಬೇಕು, ನಂತರ ಯಂತ್ರಗಳನ್ನ ಯಾವ ರೀತಿ ರೆಡಿ ಮಾಡಬೇಕು, ಯಾವ ದಿನಗಳಲ್ಲಿ ರೆಡಿ ಮಾಡಬೇಕು ಅಂತೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಬಿಟ್ಟು ನಂತರನೇ ನೀವು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಯಾಕೆಂತೇಳಿದ್ರೆ ನಾವು ಇರೋಂತಹ ಸ್ಥಳನ ನಾವು ವಶೀಕರಣ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದೆಲ್ಲ ಸುಮ್ಮನೆ ಆಗಲ್ಲ. ಅದಕ್ಕೆಲ್ಲ ನೀವು ಬರೀಬೇಕು ಅಂತ ಹೇಳಿದ್ರೆ ಮುಂದೆ ನಾನು ಅದು ಯಾವ ರೀತಿ ಬರೆಯೋದು ಅಂತ ವಿಧಾನಗಳನ್ನ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸರ್ವಪ್ರಥಮವಾಗಿ ನೀವು ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು.
ಮಂತ್ರ ಎಲ್ಲ ದೊಡ್ಡದಾಗಿ ಏನಿಲ್ಲ, ಆರಾಮಾಗಿ ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೋದು. ನೀವು ಆ ವೀಡಿಯೋಗಳನ್ನ ನೋಡಿ. ಇಲ್ಲೂ ಮತ್ತೆ ಅದೇ ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ಅದು ಇಂಟ್ರೆಸ್ಟ್ ಬರಲ್ಲ ನಿಮಗೆ ಈ ಥರ ಮಾಡ್ಕೋಬೇಕು ಅಂತ. ಅದರಿಂದ ಅದನ್ನ ನೋಡಿ. ಆಮೇಲೆ ಈ ಯಂತ್ರ ಬರಿಬೇಕು ಅಂತ ಹೇಳಿದ್ರೆ ಒಂದು ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಳ್ಳಿ ಫಸ್ಟು. ಅದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಅರ್ಧ ಕೊಬ್ಬರಿ ಬಟ್ಲು, ಆಮೇಲೆ ಬಟ್ಲಡಿಕೆ, ತಾಂಬೂಲ ಅಂದರೆ ಎಲೆ, ವೀಳ್ಯದೆಲೆ, ಬಟ್ಲಡಿಕೆ, ಕೊಬ್ಬರಿ ಬಟ್ಲು, ಆಮೇಲೆ ಪುರಿ ಬರುತ್ತೆ, ಪುರಿ. ಇದಿಷ್ಟನ್ನು ನೀವು ನೈವೇದ್ಯಕ್ಕೆ, ಆಮೇಲೆ ಪಂಚಫಲಾರ ಅಂತ ಬರುತ್ತೆ, ಅದನ್ನ ನೀವು ನೈವೇದ್ಯಕ್ಕೆ ಅಂತ ಇಟ್ಕೋಬೇಕು. ನಂತರ ನೀವು ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಯಂತ್ರವನ್ನು ಭೋಜಪತ್ರದ ಮೇಲೆ ಕರ್ಪೂರ, ಕಸ್ತೂರಿ, ಗೋಪಿಚಂದನ ಹಾಗೂ ಚಂದನದ ಮಸಿನ ಸಿದ್ಧ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಇದನ್ನೆಲ್ಲನೂ ಪೇಸ್ಟ್ ಥರ ಮಾಡ್ಕೋಬೇಕು. ಅಂದರೆ ಬರೀಲಿಕ್ಕಾಗುತ್ತಲ್ಲ ಆ ಥರ ಪೇಸ್ಟ್ ಥರ ಮಾಡ್ಕೋಬೇಕು. ನಂತರ ಈ ಯಂತ್ರನ ನೀವು ಭೋಜಪತ್ರ ಮೇಲೆ ಬರಿಬೇಕು. ಭೋಜಪತ್ರ ಮೇಲೆ ಬರೆದು 3 ದಿನಗಳ ಕಾಲ ಇದಕ್ಕೆ ವಿಧಿವಿಧಾನದ ಪ್ರಕಾರನೇ ಪೂಜೆ ಮಾಡಬೇಕು. ನೈವೇದ್ಯ ಇಡಬೇಕಾಗುತ್ತೆ. ಮೊದಲು ಪ್ರಾಣ ಪ್ರತಿಷ್ಠೆ ಮಾಡಿ, ನಂತರ ಧೂಪ ದೀಪ ನೈವೇದ್ಯಗಳಿಂದ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಬೇಕು. ನಿಮ್ಮ ಮನೆ ದೇವ್ರಿಗೆ ಮೊದಲು ಪೂಜೆ ಆಗಬೇಕು, ಗಣೇಶನಿಗೆ ಪೂಜೆ ಆಗಬೇಕು. ನಂತರ ನೀವು ವರಾಹಿ ಅಮ್ಮ ಅಥವಾ ಭೂವರಾಹ ಸ್ವಾಮಿಗೆ ಪೂಜೆ ಮಾಡಿ. ನಿಮ್ಮ ಮನೆ ಹತ್ರ ಎಲ್ಲರೂ ದೇವಸ್ಥಾನ ಇದ್ದರೆ ಈ ಯಂತ್ರನ ತಗೋಗಿ ಅವರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಬಂದು ಮನೇಲಾದರೂ ಇಟ್ಟು ಪೂಜೆ ಮಾಡಿ, ಅಥವಾ ನಿಮ್ಮ ಕೈಗಾದರೂ ಕಟ್ಕೊಂಡು ಪೂಜೆ ಮಾಡಿ. ಇಲ್ಲಿ ಕೈಗೆ ಕಟ್ಕೋಬೇಕು ಅಂತಲೇ ಹಾಕಿದ್ದಾರೆ, ಅದರಿಂದ ನೀವು ಕೈಗೆ ಕಟ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾಗಿ ನೀವು ಸೊಂಟ ಕಟ್ಕೋತೀನಿ ಅಥವಾ ಕುತ್ತಿಗೆ ಕಟ್ಕೋತೀನಿ ಅಂತೆಲ್ಲ ಹೇಳುವಾಗಿಲ್ಲ. ನಿಮ್ಮ ಅನುಕೂಲ ಅಂತೆ ನೀವು ಮಾಡ್ಕೋಬಾರ್ದು. ಅಲ್ಲಿ ಏನು ವಿಧಾನ ಇದೆ ಅದೇ ರೀತಿಯಾಗಿ ನೀವು ಯಂತ್ರನ ಕಟ್ಕೋಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವುದನ್ನ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕೆಂತೇಳಿದ್ರೆ ಅಲ್ಲಿ ಏನಾದರೂ ಒಂದು ನಿಯಮ ಕೊಟ್ಟಿದ್ದಾರೆ ಅಂತೇಳಿದ್ರೆ ಅದು ಆ ರೀತಿ ಮಾಡಿದ್ರೆ ಮಾತ್ರ ಸಿದ್ಧಿಯಾಗುತ್ತೆ. ನಿಮ್ಮ ಇಷ್ಟದಂತೆ ಮಾಡಿದ್ರೆ ಖಂಡಿತವಾಗ್ಲೂ ಸಿದ್ಧ ಆಗಲ್ಲ ಅದು. ಇನ್ನು ಇದಕ್ಕೆ ಮಂತ್ರ ಕೂಡ ನೀವು ಡೈಲಿ ಹೇಳ್ಕೊಬೋದು. ವಾರಾಹ ಸ್ವಾಮಿ ಮಂತ್ರ ಕೂಡ ಇದೆ, ಆ ಮಂತ್ರ ಆದರೂ ಹೇಳ್ಕೊಬೋದು. ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವ ಸ್ವಃ ಭೂಪತಿಯೇ ಭೂಪತಿತ್ವಂ ಮೇ ದೇಹಿ ದಾಪಾಯ ಸ್ವಹ. ಈ ಮಂತ್ರನ ನೀವು 108 ಸರಿ ಜಪ ಮಾಡಬೇಕಾಗುತ್ತೆ. ಒಂದು 21 ದಿನಗಳ ಅಥವಾ 11 ದಿನಗಳ ಕಾಲ ಜಪ ಮಾಡಿ, ಅಥವಾ 48 ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ನಂತರ ಪ್ರತಿದಿನ ನೀವು 21 ಸರಿ ಹೇಳ್ಕೊಂಡ್ರೆ ಸಾಕು. ಆಮೇಲೆ ನಿಮಗೆ ಆ ಮನೇಲಿ ಆಗಲಿ ಅಥವಾ ಆ ಜಾಗದಲ್ಲಾಗಲಿ ಏನಾದರೂ ತೊಂದರೆ ಇದ್ದರೆ, ಭೂಮಿ ಮನೆ ಆಸ್ತಿ ಸಮಸ್ಯೆಗಳೇನಾದ್ರು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ವಿಪರೀತ ಸಾಲದ ಸಮಸ್ಯೆಗಳಿಂದ ಕೂಡ ಹೊರಬರಬಹುದು. ನಿಮಗೊಂದು ಅನುಕೂಲ ಆಗುತ್ತೆ. ಯಾಕೆಂತೇಳಿದ್ರೆ ಈ ಯಂತ್ರ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಮಂತ್ರ ಕೂಡ ವರಾಹಸ್ವಾಮಿ ಮಂತ್ರ ಆಗಿರುತ್ತೆ, ಅದರಿಂದ ಆ ಮಂತ್ರ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಇನ್ನು ಇದನ್ನ ನೀವು ಸಂಜೆ ಅಥವಾ ಬೆಳಗ್ಗೆ ಮಾಡ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಬೇರೆಯವರು ಶೇರ್ ಮಾಡಿ. ಯಾಕೆಂತೇಳಿದ್ರೆ ಕಷ್ಟದಲ್ಲಿ ತುಂಬ ಜನ ಇರ್ತಾರೆ, ಅವ್ರಿಗೂ ಒಂದು ಅನುಕೂಲ ಆಗಲಿ. ಯಾಕೆಂತೇಳಿದ್ರೆ ನಾನು ಈಗಾಗಲೇ ನಿಮಗೆ ಸಾಕಷ್ಟು ಯಂತ್ರಗಳನ್ನ ಮಂತ್ರಗಳನ್ನ ಕೊಡ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ಅದರಿಂದ ನೀವು ಉಪಯೋಗ ಪಡ್ಕೊಳ್ಳಿ, ಕಷ್ಟದಲ್ಲಿ ಇರೋರಿಗೆ ಒಳ್ಳೆಯದಾಗಲಿ ಅಂತ. ತುಂಬ ಜನ ಒಂದು ಸಹಾಯಕ್ಕೆ ಇಲ್ಲದೇ ಕಷ್ಟಪಡ್ತಾ ಇರ್ತಾರೆ. ನಾವು ಖಂಡಿತವಾಗ್ಲೂ ಮಂತ್ರ ಯಂತ್ರದಿಂದ ಅದನ್ನ ಪರಿಹಾರ ಮಾಡ್ಕೋಬೋದು. ನಿಯಮ ನಿಷ್ಠೆ ಅನ್ನೋದು ಇರಬೇಕಾಗುತ್ತೆ. ಹೆಂಗಂದ್ರಂಗೆ ಇದ್ಕೊಂಡು ನಾವೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಒಂದು ಛಲ ಇರಬೇಕು, ನಾನು ಬದುಕಬೇಕು ಬಾಳಬೇಕು ಅಂತ. ಅಂದರೆ ಮಾತ್ರ ನಿಮಗೆ ಒಳ್ಳೆ ಉದ್ದೇಶ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಆ ಯೂನಿವರ್ಸಲ್ ಅನ್ನೋದು ಸಹಾಯ ಮಾಡೇ ಮಾಡುತ್ತೆ. ಅಂಥವ್ರಿಗೆ ಮಾತ್ರ ಇಂಥ ವಿಡಿಯೋಗಳ ತಲುಪೋಕ್ಕೆ ಸಾಧ್ಯ ಆಗಿರುತ್ತೆ. ಎಲ್ಲರಿಗೂ ಎಲ್ಲ ವಿಡಿಯೋಗಳು ತಲುಪಲ್ಲ. ಯಾರ್ಯಾರಿಗೆ ಏನೇನು ಬೇಕು ಅಂಥ ಸಂದರ್ಭದಲ್ಲಿ ಯೂನಿವರ್ಸಲ್ ನಿಮಗೆ ಅದು ಕನೆಕ್ಟ್ ಮಾಡುತ್ತೆ. ಕನೆಕ್ಟ್ ಮಾಡಿಕೊಂಡಾಗ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಆದ್ದರಿಂದ ಈ ವಿಡಿಯೋ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನೀವು ಯಾರೆಲ್ಲ ನೋಡ್ತಿದ್ದೀರಾ ಅವ್ರು ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಈ ಚಾನಲ್ ಏನಾದ್ರು ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.